ಸ್ವಾಭಿಮಾನ ಹಾಗೂ ಕೆಚ್ಚಿನ ಜೊತೆಗೆ ಚಾಣಾಕ್ಷತೆ ಸೇರಿದ್ರೆ ಎಂತಹ ಸಮಸ್ಯೆಯನ್ನಾದರೂ ಗೆಲ್ಲಬಹುದು ಎನ್ನುವುದಕ್ಕೆ ಅರ್ಥಪೂರ್ಣವಾಗಿ ಬಾಳಿ ಬದುಕಿದ, ಸಂಕಷ್ಟದಲ್ಲಿರುವವರಿಗೆ ದೂರದಲ್ಲೇ ಇದ್ದು ಕಾಪಾಡುವ ಅವ್ವರಸಿ, ಹತ್ತಿರದಿಂದ ಕಂಡವರಿಗೆ ಸಣ್ಣಮ್ಮ, ಪೋರ್ಚುಗೀಸರ ಪಾಲಿಗೆ ಕರಿಮೆಣಸಿನ ರಾಣಿ, ಶತ್ರುಗಳ ಪಾಲಿಗೆ ಎದೆನಡಗಿಸುವ ಚನ್ನಬೈರಾದೇವಿ, ಗೇರುಸೊಪ್ಪೆಯ ಚನ್ನಬೈರಾದೇವಿ. ದಕ್ಷಿಣ ಕೊಂಕಣ ಹಾಗೂ ಮಲೆನಾಡನ್ನ 54 ವರ್ಷಗಳ ಕಾಲ, ಅಂದರೆ ಕ್ರಿಸ್ತಶಕ 1552ರಿಂದ 1606ರವರೆಗೆ ಆಳಿದ ಭಾರತದ ಇತಿಹಾಸದಲ್ಲೇ ಸುದೀರ್ಘವಾಗಿ ಆಳ್ವಿಕೆ ನಡೆಸಿದಂತಹ ಸಾಳ್ವ ವಂಶದ ಅಪ್ರತಿಮ ರಾಣಿ. ಬಲಿಷ್ಠ ಶತ್ರುಗಳನ್ನು ಕೂಡ ಶರಣಾಗತರಾಗುವಂತೆ ಮಾಡುವುದು ಅವಳ ಬುದ್ಧಿಮತ್ತೆಯನ್ನು, ವಿರೋಧಿಗಳನ್ನು ಅನಗತ್ಯವಾಗಿ ಕೊಲ್ಲದೆ ಜೀವ ಉಳಿಸುವುದು ಆಕೆಯ ಒಳ್ಳೆಯತನವನ್ನು, ತನ್ನ ಪ್ರಜೆಗಳ ರಕ್ಷಣೆಯ ಜೊತೆಗೆ ಶತ್ರುವನ್ನೂ ಮಟ್ಟ ಹಾಕುವುದು ಆಕೆಯ ಧೈರ್ಯತನವನ್ನು ಸೂಚಿಸುತ್ತೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಗೇರುಸೊಪ್ಪ, ಶರಾವತಿಯ ಒಂದು ದಂಡೆಯಲ್ಲಿರುವ ಗ್ರಾಮವನ್ನು ಗೇರುಸೊಪ್ಪೆ ಎಂದು ಕರೆದರೆ ಮತ್ತೊಂದು ಬದಿಯ ಹಳ್ಳಿಯನ್ನು ನಗಿರೆ ಬಸ್ತಿಕೇರಿ ಎಂದು ಕರೆಯುತ್ತಿದ್ದರು. ಅಲ್ಲಿ ಜೈನರ ಬಸದಿಗಳು ಇರುವುದರಿಂದಲೇ ಅದು ಆ ಹೆಸರನ್ನು ಪಡೆಯಿತು. ಚನ್ನಬೈರಾದೇವಿ ನಗಿರೆಯನ್ನೂ ಆಳ್ತಿದ್ದರಿಂದ ಆಕೆಗೆ ನಗಿರೆಯ ರಾಣಿ ಎಂದು ಹೆಸರಿತ್ತು. ಇವು ವಿಜಯನಗರದ ರಾಜನ ನಿಯಂತ್ರಣದಲ್ಲಿದ್ದ ಸಣ್ಣ ಪ್ರಾಂತಗಳಲ್ಲಿ ಒಂದಾಗಿತ್ತು. ಇದನ್ನು ಮಹಾಮಂಡಲ ಎಂದು ಕರೆಯುತ್ತಿದ್ದರು. ಆ ನಗಿರೆ ಬಸ್ತಿಕೆರೆಯನ್ನು ರಾಜಧಾನಿಯಾಗಿಸಿಕೊಂಡಿದ್ದ ಆಕೆಯನ್ನು ವಿಜಯನಗರ ಸಾಮ್ರಾಜ್ಯದ ಒಂದು ಮಹಾಮಂಡಲೇಶ್ವರಿಯಾಗಿ ರಾಣಿ ಚನ್ನಬೈರಾದೇವಿ ಎಂದು ಅಧಿಕೃತವಾಗಿ ಕರೆಯಲಾಗ್ತಾ ಇತ್ತು. ತುಳುವ, ಸುಳುವ ಅಥವಾ ಸಾಳ್ವ ವಂಶದವಳಾಗಿದ್ದ ರಾಣಿ ಚನ್ನಬೈರಾದೇವಿ ಧಾರ್ಮಿಕವಾಗಿ ಜೈನ ಧರ್ಮವನ್ನು ಆಚರಿಸುತ್ತಿದ್ದುದಲ್ಲದೆ ಕಾನೂರು ಕೋಟೆಯನ್ನು ನಿರ್ಮಿಸುವುದರ ಜೊತೆಗೆ ತನ್ನ ಆಡಳಿತ ಅವಧಿಯಲ್ಲಿ 100 ಜೈನ ಬಸದಿಗಳನ್ನು ನಿರ್ಮಿಸಿದರು. ಆ ಕಾಲದಲ್ಲಿ ಉತ್ತರ ಕನ್ನಡ ಸಾಂಬಾರು ಪದಾರ್ಥಗಳಿಗೆ ಹೆಸರುವಾಸಿಯಾಗಿದ್ದ ಕಾರಣ ಯುರೋಪಿಯನ್ನರು ಇದೇ ಸಾಂಬಾರು ಪದಾರ್ಥಗಳನ್ನು ಕೊಳ್ಳುವ ಸಲುವಾಗಿ ಅರಬ್ಬಿ ಸಮುದ್ರ ಮಾರ್ಗವಾಗಿ ಕರ್ನಾಟಕದ ಕರಾವಳಿ ಪ್ರದೇಶಕ್ಕೆ ಬಂದು ವ್ಯಾಪಾರ ನಡೆಸ್ತಾ ಇದ್ರು. ಅಪ್ಪಟ ರಾಷ್ಟ್ರಾಭಿಮಾನದ ಚಿಲುಮೆ, ಸ್ವಾಭಿಮಾನದ ಸಂಕೇತ, ಧೈರ್ಯ, ಸಾಹಸದ ರೂಪವಾಗಿದ್ದ ಚನ್ನಬೈರಾದೇವಿ 1559-1570ರ ಪೋರ್ಚುಗೀಸರ ಮೇಲಿನ ಯುದ್ಧದಲ್ಲಿ ತನ್ನ ಚಾಣಾಕ್ಷತನದಿಂದ ಸೋಲಿಸಿದ್ದಲ್ಲದೆ ತನ್ನ ಜೀವನದುದ್ದಕ್ಕೂ ಅವರೊಂದಿಗೆ ಹೋರಾಡಿ ಒಮ್ಮೆಯೂ ಸೋಲದೆ ಬದುಕಿ ಬಾಳಿದ್ದು ಆಕೆಯ ಮಹತ್ತರ ಸಾಧನೆಗಳಲ್ಲಿ ಒಂದಾಗಿದೆ. ರಾಜಕೀಯವಾಗಿ ಪೋರ್ಚುಗೀಸರೊಂದಿಗೆ ವೈಮನಸ್ಯವಿದ್ದರೂ ವ್ಯಾವಹಾರಿಕವಾಗಿ ಅವರೊಂದಿಗೆ ಅಕ್ಕಿ, ಮೆಣಸು, ಏಲಕ್ಕಿ, ದಾಲ್ಚಿನ್ನಿ, ಬೆಲ್ಲ, ಗಂಧ, ಶುಂಠಿ, ಲವಂಗ ಮುಂತಾದ ಪದಾರ್ಥಗಳನ್ನು ವ್ಯಾಪಾರ ಮಾಡ್ತಾ ಇದ್ದಿದ್ದರಿಂದಲೇ ಪೋರ್ಚುಗೀಸರು ಈಕೆಯನ್ನು ರೈನಾ ದ ಪಿಮೆಂಟಾ, ದ ಪೆಪ್ಪರ್ ಕ್ವೀನ್ ಎಂದೇ ಕರೀತಾ ಇದ್ರು. ಕೇವಲ ಪೋರ್ಚುಗೀಸರೊಂದಿಗಷ್ಟೇ ಅಲ್ಲ, ದೇಶ ವಿದೇಶಗಳೊಂದಿಗೂ ಸಾಂಬಾರು ಪದಾರ್ಥಗಳನ್ನು ಅತ್ಯಂತ ಚಾಣಾಕ್ಷತನದಿಂದ ವ್ಯಾಪಾರ ಮಾಡ್ತಾ ಇದ್ರು. ರಾಣಿ ಚನ್ನಬೈರಾದೇವಿಯ ಈ ಏಕಸ್ವಾಮ್ಯವನ್ನು ಹತ್ತಿಕ್ಕಲು ಕೆಳದಿ ನಾಯಕರು ಮತ್ತು ಬಿಳಗಿ ಅರಸರು ಹರಸಾಹಸ ಪಡ್ತಿದ್ರು. ಹಾಗಾಗಿ ಅವರು ವ್ಯಾಪಾರದ ಕೊಂಡಿಯಾಗಿದ್ದ ಬೈಂದೂರು, ಹೊನ್ನಾವರ, ಮಿರ್ಜಾನ, ಅಂಕೋಲಾ ಬಂದರುಗಳನ್ನು ವಶಪಡಿಸಿಕೊಳ್ಳಲು ಎಷ್ಟೇ ಪ್ರಯತ್ನ ಪಟ್ಟರು ಕಾನೂರು ಕೋಟೆಯ ಭದ್ರತೆ ಮತ್ತು ಚನ್ನಬೈರಾದೇವಿಯ ಪ್ರತಾಪದ ಎದುರು ಸೋಲೊಪ್ತಾ ಇದ್ರು. ಆದರೂ 1606ರಲ್ಲಿ ಕೆಳದಿಯ ಅರಸು ವೆಂಕಟಪ್ಪ ನಾಯಕ ಮತ್ತು ಬಿಳಗಿ ಅರಸು ಇಬ್ಬರೂ ದಳವಾಯಿ ಲಿಂಗಣ್ಣನಿಗೆ ಆಮಿಷ ಒಡ್ಡಿ ಅವನ ಮೂಲಕ ಮೋಸದಿಂದ ರಾಣಿಯನ್ನು ಸೆರೆಹಿಡಿಸಿ ಆಕೆಯನ್ನು ಹಳೆ ಇಕ್ಕೇರಿ ಕೋಟೆಯಲ್ಲಿ ಸುಮಾರು ಕಾಲ ಬಂಧನದಲ್ಲಿ ಇರಿಸಿದ್ರು. ಕೊನೆಗೆ ಆಕೆ ಅಲ್ಲಿಯೇ ಕೊನೆಯುಸಿರೆಳಿತಾಳೆ. ಅನಂತರ ಕೆಳದಿಯ ಅರಸರು ಕಾನೂರು ಕೋಟೆಯನ್ನು ವಶಪಡಿಸಿಕೊಂಡು ಜೀರ್ಣೋದ್ಧಾರ ಮಾಡಿಸಿದ ನಂತರ ಕೆಳದಿಯ ಕೋಟೆ ಎಂದೇ ಪ್ರಸಿದ್ಧವಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಜಗತ್ತಿನಾದ್ಯಂತ ಖ್ಯಾತಳಾದ ರಾಣಿ ಚನ್ನಬೈರಾದೇವಿ ಅವರ ಹೆಸರಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಲು ಪ್ರವಾಸೋದ್ಯಮ ಇಲಾಖೆ ಯೋಜನೆ ರೂಪಿಸಿದೆ. ಈ ಯೋಜನೆಗೆ ಪೆಪ್ಪರ್ ಟ್ರೇಡ್ ಟ್ರಯಲ್, ಅಂದರೆ ಕಾಳು ಮೆಣಸಿನ ವ್ಯಾಪಾರದ ಹಾದಿ ಎಂದೇ ಹೆಸರಿಸಿ ಗೇರುಸೊಪ್ಪೆಯಿಂದ ಮಿರ್ಜಾನ ಕೋಟೆಯವರೆಗೆ ಪುರಾತನ ಮತ್ತು ಹೊಸದರ ಫ್ಯೂಜನ್ನಲ್ಲಿ ಪ್ರವಾಸೋದ್ಯಮ ಚಟುವಟಿಕೆ ಆರಂಭಕ್ಕೆ ಚಿಂತನೆ ನಡೆಸಲಾಗಿದೆ. ನಾಡು ಮರೆತ ರಾಣಿಯ ಸ್ಮರಣೆಗೆ ಒಂದು ಮಹತ್ವದ ಯೋಜನೆಯಾಗಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಚನ್ನಬೈರಾದೇವಿ ಥೀಮ್ ಪಾರ್ಕ್ ಯೋಜನೆಗೆ ಸರ್ಕಾರದಿಂದ ಘೋಷಣೆ ಮಾಡಲಾಗಿದೆ. ಚನ್ನಬೈರಾದೇವಿಯ ಹೆಸರನ್ನು ಅಜರಾಮರವಾಗಿ ಉಳಿಸುವ ಹಾಗೂ ಈಗಿನ ತಲೆಮಾರಿಗೆ ಆಕೆಯ ಸಾಧನೆಗಳನ್ನು ಪರಿಚಯಿಸುವ ಪ್ರಯತ್ನದ ಫಲವೇ ಈ ಥೀಮ್ ಪಾರ್ಕ್. ಜೈ ಭಾರತ್ ಮಾತೆ.